ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಶರಣ್ ಪಾಟೀಲ್ರು ಹೆಸರೇ ಅದ್ಭುತವಾಗಿದೆ. ಎಲ್ಲಿ ನಡೀತಾ ಇದೆ, ಹೇಗೆ ನಡೀತಾ ಇದೆ? 23ನೇ ತಾರೀಕು ಸಾಯಂಕಾಲ, ಸೋಮವಾರ ಸಾಯಂಕಾಲ. ಇದರ ಉದ್ದೇಶ ಏನು, ಕಾರ್ಯಕ್ರಮದ ವಿಶೇಷತೆ ಏನು? ನಮ್ಮ ಭಾರತದ ಸಂಸ್ಕೃತಿ ಕಲೆಗಳ ಒಂದು ಪರಿಚಯ ಮಾಡಬೇಕು. ಯಾವ ಉದ್ದೇಶವನ್ನು ಇಟ್ಟುಕೊಂಡು ಉಸಿರು ಫೌಂಡೇಶನ್ ಆರಂಭ ಮಾಡಿದ್ರಿ? ಉದ್ದೇಶ ಇಷ್ಟೇ, ಉತ್ತರ ಕನ್ನಡಕ್ಕೆ ಒಂದು ನ್ಯಾಯ ಸಿಗಬೇಕು ಅವ್ರಿಗೆ. ಯಾತಕ್ಕಾಗಿ, ಯಾರಿಗಾಗಿ? ಇದೆಲ್ಲ ಕೇಂದ್ರ ರಾಜ್ಯ ಸರ್ಕಾರದ ಹಣ ಕೊಳ್ಳೆ ಹೊಡೆಯೋಕೆ ಬರ್ತಾ ಇದ್ದಾರೆ. ನಮಗೆ ತಾಯಿ ಬನಶಂಕರಮ್ಮನ ಆಶೀರ್ವಾದ, ಎಲ್ಲರ ಆಶೀರ್ವಾದದಿಂದ ಎಲ್ಲ ಚೆನ್ನಾಗಿರೋದ್ರಿಂದ ನಮ್ಗೆ ಯಾವ ಥರದ ಸಮಸ್ಯೆ ಇಲ್ಲ. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ. ಬಹುತೇಕ ಸಮಾಜದಲ್ಲಿ ಅನೇಕ ವ್ಯಕ್ತಿಗಳು ತಮ್ಮದೇ ಆದಂಥ ಸೇವೆಯನ್ನು ಕೊಡ್ತಾ ಇರ್ತಾರೆ. ಕಾರಣ ಏನು ಅಂದರೆ, ಯಾರಿಗೆ ಧ್ವನಿ ಇಲ್ಲ, ಯಾರಿಗೆ ಆರ್ಥಿಕ ಸ್ಥಿತಿ ಗಂಭೀರ ಇರ್ತೈತಿ, ಅಥವಾ ಶೋಷಿತ ವರ್ಗ ಇಂಥವರೆಲ್ಲ, ನಿರುದ್ಯೋಗಿಗಳು, ಬೇರೆ ಬೇರೆ ರಂಗದಲ್ಲಿ ಇರ್ತಾರಲ್ಲ, ಅವ್ರಿಗೆಲ್ಲ ಏನೋ ನಮ್ಮದೇ ಆದಂಥ ಒಂದು ಸಹಾಯ ಮಾಡಬೇಕು, ನಮ್ಮದೇ ಆದಂಥ ಕೊಡುಗೆಯನ್ನು ಕೊಡಬೇಕು. ನಾವಷ್ಟೇ ಬದುಕೋದಲ್ಲ, ನನ್ನ ಜೊತೆಗೆ ಇನ್ನಷ್ಟು ಜನರನ್ನು ಬದುಕಿಸಬೇಕು ಅಂತ. ಅದಕ್ಕೆ ಉರ್ದುದಲ್ಲಿ ಒಂದು ಮಾತು ಹೇಳ್ತಾರೆ, ಜಿಯೋ ಜೀನಿದೋ, ಬದುಕಲು ಬಿಡು ಅಂತ. ಆ ವ್ಯವಸ್ಥೆಯಲ್ಲಿ ನಮ್ಮ ಗದಗಿನ ರಾಜಕಾರಣಿ, ಯುವ ರಾಜಕಾರಣಿ ಮತ್ತು BJP ನಾಯಕರು, ಸಾಮಾಜಿಕ ಚಿಂತಕರು, ನಮ್ಮ ಶರಣ್ ಪಾಟೀಲ್ರು ಒಂದು ಅದ್ಭುತವಾದಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಕಳೆದ 10 ವರ್ಷದ ಹಿಂದೆ ಉಸಿರು ಫೌಂಡೇಶನ್ ಅನ್ನುವಂಥದ್ದು ಹೆಸರೇ ಅದ್ಭುತವಾಗಿದೆ. ಬದುಕಿನ ಹಸಿರು, ಅದು ಉಸಿರು ಫೌಂಡೇಶನ್ ಸ್ಥಾಪನೆ ಮಾಡಿ 10 ವರ್ಷಗಳ ಸೇವೆಯನ್ನು ಕೊಟ್ಟಿದ್ದಾರೆ. ಈಗ ಅದರ ದಶಮಾನೋತ್ಸವ, ಸಂಭ್ರಮೋತ್ಸವ ನಡೀತಾ ಇದೆ 23ಕ್ಕೆ. ಅದರ ಜೊತೆಗೆ ಆಳ್ವಾಸ್ ಸಾಂಸ್ಕೃತಿಕ ವೈಭವನೂ ಕೂಡ ನಡೀತಾ ಇದೆ. ಇವೆರಡರ ಸಮ್ಮಿಲನ 23 ಫೆಬ್ರವರಿ ವಿದ್ಯಾದಾನ ಸಮಿತಿ ಮೈದಾನದಲ್ಲಿ ನಡೀತಾ ಇದೆ. ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ಅವ್ರನ್ನ ನಮ್ಮ ಸ್ಟುಡಿಯೋಕ್ಕೆ ಕರೆಸಿದ್ದೇವೆ. ನಿಮ್ಮೆಲ್ಲರ ಪ್ರೀತಿಯಿಂದ ಅವರನ್ನು ಸ್ವಾಗತ ಮಾಡಿಕೊಡ್ತೀವಿ ಸರ್. ನಮಸ್ಕಾರ ಸರ್. ಸರ್, ಮುಖ್ಯವಾಗಿ ಈ ಕಾರ್ಯಕ್ರಮ ಯಾವಾಗ ನಡೀತಾ ಇದೆ, ಎಲ್ಲಿ ನಡೀತಾ ಇದೆ, ಹೇಗೆ ನಡೀತಾ ಇದೆ, ಇದರ ಉದ್ದೇಶ ಏನು, ಕಾರ್ಯಕ್ರಮದ ವಿಶೇಷತೆ ಏನು? ಸರ್, ಇದು ಬಂದ್ಬಿಟ್ಟು ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದಿಂದ ಮೂಡಿಬಿದರೆ. ಇದರ ಒಂದು ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ಮೋಹನ್ ಆಳ್ವ ಅವರ ಒಂದು ಚಿಂತನೆ ಕರ್ನಾಟಕ ಉದ್ದಕ್ಕೂ ಪ್ರತಿ ಜಿಲ್ಲೆ ಇರ್ಬೋದು, ಪ್ರತಿ ನಗರಗಳಿರ್ಬೋದು, ದೊಡ್ಡ ದೊಡ್ಡ ಕ್ಷೇತ್ರದಲ್ಲಿ ಒಂದು ನಮ್ಮ ಭಾರತದ ಸಾಂಸ್ಕೃತಿಕ ವೈಭವನ ಪರಿಚಯ ಮಾಡಬೇಕು, ಅದನ್ನು ಮತ್ತೆ ಅವ್ರನ್ನ ಎತ್ತಿಡಿಬೇಕು. ನಮ್ಮ ಸನಾತನದಿಂದ ಏನು ಸಾಂಸ್ಕೃತಿಕ ವೈಭವ ಏನಿತ್ತು, ತಾವು ನೋಡಿದರೆ ಐಹೊಳೆ, ಪಟ್ಟದಕಲ್ಲು, ಈ ಥರ ಎಷ್ಟೊಂದು ಕಲೆಗಳು ಕಲ್ಲಲ್ಲಿ ಕೆತ್ತಿದ್ದಾರೆ ಅಂತ, ಅಂಥದನ್ನು ಜನಗಳಿಗೆ ಪರಿಚಯ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ತುಂಬ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅವರ ಸಂಸ್ಥೆಯಿಂದ. ಅಂತ ಅವರೇನು ಆಳ್ವಾಸ್ ನುಡಿಸಿರಿ ವಿರಾಸತ್ ಅಂತ ಏನು ಮಾಡ್ಕೊಂಡಿದ್ದಾರೆ, ಅದನ್ನು ಗದಗ ಮಾಡ್ಕೋಬೇಕು ಅಂತ ಒಂದು ಚಿಂತನೆ ಇಟ್ಕೊಂಡಾಗ ನಾವು ಅದಕ್ಕೆ ಸರಿಯಾಗಿ ಒಪ್ಕೊಂಡು ನಾವು ಮಾಡೋಣ ಅಂತ ಹೇಳಿದ್ದೀವಿ. ಇದೇ ತಿಂಗಳ 23ನೇ ತಾರೀಕು ಸಾಯಂಕಾಲ, ಸೋಮವಾರ ಸಾಯಂಕಾಲ 5 ಗಂಟೆಗೆ, ಸರಿಯಾದ ಸಮಯಕ್ಕೆ 5 ಗಂಟೆ ಚಾಲು ಆಗುತ್ತೆ ಕಾರ್ಯಕ್ರಮ. ಈ ಕಾರ್ಯಕ್ರಮ ನಮ್ಮ VDSTC ಮೈದಾನದಲ್ಲಿ, ನಮ್ಮ ಗದಗಿನ ಹೃದಯ ಭಾಗದಲ್ಲಿದೆ. ಎಲ್ಲರಿಗೂ ಕೂಡ ಹತ್ತಿರ ಆಗುವಂಥ ಸೆಂಟ್ರಲ್ ಪ್ಲೇಸಲ್ಲಿ ಇರುವಂಥ ಜಾಗನ ಗುರುತಿಸಿ ಈ ಜಾಗದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿರುವಂಥದ್ದು ಬಹಳ ಒಂದು ಅದ್ಭುತವಾದ ಕಾರ್ಯಕ್ರಮ. ಇಂಥ ಒಂದು ದೊಡ್ಡ ಅದ್ಭುತ ಕಾರ್ಯಕ್ರಮ ಜಿಲ್ಲೆಗಳಿಂದ ಜನ ಬರ್ತಾ ಇದ್ದಾರೆ. ಮತ್ತು ಈಗ ಫೋನ್ಗಳು ಮಾಡ್ತಾರೆ. ಎಷ್ಟು ಜನ ಸೇರ್ತಾ ಇದ್ದಾರೆ ಸರ್? ನಾವು ಇದಕ್ಕೆ ಒಂದು 25,000 ಜನಕ್ಕೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರುವಂಥದ್ದು. ಒಂದು 25,000 ಜನ, ಯಾಕಂದರೆ ಇದಕ್ಕೆ ಎಲ್ಲ ರೀತಿ ಪ್ರಚಾರಗಳು ನಡೀತಾ ಇರುವಂಥದ್ದು. ಸರಿ, ಪ್ರಚಾರ ಆಯಿತು. ಕಲಾ ತಂಡಗಳು ಏನು, ಇದರ ಉದ್ದೇಶ ಏನು? ಸರ್, ಇದು ಬಂದ್ಬಿಟ್ಟು ಈಗ ನಮ್ಮ ಭಾರತದ ಸಂಸ್ಕೃತಿ ಕಲೆಗಳ ಒಂದು ಹಿನ್ನೆಲೆ ಪರಿಚಯ ಮಾಡಬೇಕು, ಪೀಳಿಗೆಗೆ ತಿಳಿಸಬೇಕು. ಕಾಶ್ಮೀರದಿಂದ ಕನ್ಯಾಕುಮಾರಿಗಳಿಗೆ, ಗುಜರಾತಿಂದ ನಮ್ಮ 7 ಸಿಸ್ಟರ್ ಸ್ಟೇಟ್ಸ್ ಇದಾವೆ, ಮಣಿಪುರ್ವರೆಗೂ, ತ್ರಿಪುರ ಆಗಿರ್ಬೋದು, ಎಲ್ಲ ಇರ್ಬೋದು. ಈ ಥರ ಎಲ್ಲ ಭಾಗದಲ್ಲಿರುವಂಥ ಸಂಸ್ಕೃತಿನ ತೆಗೆದುಕೊಂಡು ಅದನ್ನು ನಮ್ಮ ಕನ್ನಡದ ವಿದ್ಯಾರ್ಥಿಗಳು ಅಡಾಪ್ಟ್ ಮಾಡಿರುವಂಥ ಕನ್ನಡದ ವಿದ್ಯಾರ್ಥಿಗಳನ್ನೇ ಗುರುತಿಸಿ ನಮ್ಮ ಮೋಹನ್ ಅವ್ರಿಗೆ ಒಂದು ಕೆಲಸವನ್ನು ಕೊಟ್ಟು, ಎಷ್ಟು ವಿದ್ಯಾರ್ಥಿಗಳು? ಒಂದು 500 ಜನ ವಿದ್ಯಾರ್ಥಿನಿಯರು ಇದ್ದಾರೆ, ವಿದ್ಯಾರ್ಥಿಗಳು ಇದ್ದಾರೆ. ಇವರಿಬ್ಬರು ಸೇರಿ ಒಂದು 500 ಜನ ಸಮ್ಮೇಳನದಲ್ಲಿ ಬಹಳ ಒಂದು ಅದ್ಭುತವಾದ ಬ್ಯೂಟಿಫುಲ್ ಭರತನಾಟ್ಯದಿಂದ ಹಿಡ್ಕೊಂಡು, ಯಕ್ಷಗಾನದಿಂದ ಹಿಡ್ಕೊಂಡು, ಮತ್ತು ದಾಂಡಿಯಾ, ಗುಜರಾತ್ ಅಂತ ಹಿಡ್ಕೊಂಡು, ಮಣಿಪುರಿ ಡ್ಯಾನ್ಸು, ಮ್ಯಾಜಿಕ್ಕು, ಇವನ್ನೆಲ್ಲ, ಮತ್ತು ನಮ್ಮ ಕರ್ನಾಟಕದ ಮಲಕಂಬ ಇರೋದು, ಈ ಥರ ಎಲ್ಲ ಕಾರ್ಯಕ್ರಮನ ಒಂದು ಉಣಿಬಡಿಸಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮಾಡ್ತಿರುವಂಥದ್ದು. ಭಾಳ ಒಂದು ವೇದಿಕೆ ಮೇಲೆ ಹೆಚ್ಚು ಕಡೆ 3-3.5 ಗಂಟೆಗಳ ಕಾಲ ನಾನ್ ಸ್ಟಾಪ್ ಕೆಲಸಗಳನ್ನು ಹುಡುಗರು ಕರಗತವಾಗಿಂದು 250 ಶೋಗಳನ್ನು ಮಾಡಿದ್ದಾರೆ. ಹಾಗಾಗಿ ಈ ಶೋ ಬಹಳ ಬ್ಯೂಟಿಫುಲ್ ಆಗಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ಇದು ಒಂದು ಆ ಕಡೆ ಈ ಕಡೆ ಏನಾಗದಂಗೆ ಒಂದು ನಿಮ್ಮ ಮುಂದೆ ಒಂದು ಪಿಕ್ಚರನ್ನೇ ಅವರು ಬಿಡಿಸಲಿದ್ದಾರೆ. ಇಲ್ಲಿ ನಿಮ್ಮ ಕೆಲಸ ಏನು? ಉಸಿರು ಫೌಂಡೇಶನ್ ಏನಿದೆ ಸರ್? ಇದು ನಮ್ಮ ಉಸಿರು ಫೌಂಡೇಶನ್ ಹೆಚ್ಚು ಕಡಿಮೆ ಇಲ್ಲಿವರೆಗೆ 2016ರಲ್ಲಿ
ನಾನೇನು ಸಂಘದ ಒಡನಾಟಗಳು ಇರೋದ್ರಿಂದ. ಅಲ್ಲ, ಈ ಕಾರ್ಯಕ್ರಮದೊಳಗೆ ಏನು ಕೆಲಸ ನಿಮ್ದು ಉಸಿರು ಫೌಂಡೇಶನ್? ಸರ್, ಉಸಿರು ಫೌಂಡೇಶನ್ ಅಂತಂದ್ರೆ ನಿಮ್ಮ ಸಹಯೋಗ ಅಷ್ಟೇ? ಸಹಯೋಗ ನಮ್ಮ ಸಂಯುಕ್ತ ಆಶ್ರಯದಲ್ಲಿ. ಓಕೆ, ನಿಮ್ಮ ಸಾರಥ್ಯದಲ್ಲಿ? ಸಾರಥ್ಯ, ನನ್ನ ಸಾರಥ್ಯದಲ್ಲಿ ಅದನ್ನ ನಾನು ಮಾಡ್ತಿರೋದು. ಇದರೆಲ್ಲ ಬಜೆಟ್ ನೀವೇ ಮಾಡ್ತೀವಿ? ಹೌದು, ಎಲ್ಲ ಬಜೆಟ್ ನಂದೇನೆ. ಓಕೆ. ಅಲ್ಲ, ಇವ್ರು ಬಹಳ ಸ್ಟ್ರಿಕ್ಟ್. ಮೋಹನ್ ಆಳ್ವಾಸ್ ಅವ್ರದ್ದು ಭಯಂಕರ, ಅವ್ರದೇ ಆದಂತ ಒಂದು ರೂಲ್ಸ್ ಎಲ್ಲ ರೆಗ್ಯುಲೇಷನ್ಸ್ ಇರ್ತಾವು. ಹೌದು, ಹೀಗೆ ಆಗ್ಬೇಕು, ಹೀಗೆ ಕಾರ್ಯಕ್ರಮ ನಡಿಬೇಕು, ಇಂಥದೇ ಆಗ್ಬೇಕು, ಅಲ್ಲಿ ರಾಜಕೀಯ ಚಟುವಟಿಕೆಗಳಿಗೆ ಅವಕಾಶ ಇರೋದಿಲ್ಲ. ಹೌದು, ಮೊದಲೇ ಅವಾಗ ಅವರು ಡೈರೆಕ್ಷನ್ ಕೊಟ್ಟಿದ್ದಾರೆ. ಮಠಾಧೀಶರು ಇರ್ಬೋದು, ರಾಜಕಾರಣ ಇರ್ಬೋದು, ರಾಜಕೀಯ ಸಾಮಾಜಿಕ ಚಿಂತನೆ ಯಾರೇ ಬರಲಿ, ನೀವು ಯಾರಿಗಾರು ವೇದಿಕೆ ಮೇಲೆ ಕರ್ಕೊಂಡ್ ಬನ್ನಿ ಅಂತ ಹೇಳಿ. ನಾವು ಹೆಚ್ಚು ಕಡಿಮೆ ವೇದಿಕೆನೇ ಒಂದು 40ಕ್ಕೆ 80 ದೊಡ್ಡ ವೇದಿಕೆ, ಇದು ತುಂಬಾ ದೊಡ್ಡ ವೇದಿಕೆ. ಇದರ ಒಂದು 200 ಜನ ನಾವು ಮೋಹನ್ ಅವರಿಗೆ ಪರ್ಮಿಷನ್ ತೆಗೆದುಕೊಂಡು ಒಂದು 200 ಜನ ಮಹಿಳೆಯರು ಸಾಧನೆ ಮಾಡಿರುವಂಥ ವ್ಯಾಪಾರದಲ್ಲಿ ಇರ್ಬೋದು, ಸಾಮಾಜಿಕ ಚಿಂತನೆ ರಾಜಕೀಯ ವ್ಯಕ್ತಿಗಳು ಇರ್ಬೋದು, ಎಲ್ಲರೂ ಈ ವೇದಿಕೆ ಮೇಲೆ ಕುಂದಿಸ್ತಾ ಇದೀವಿ. ಅವ್ರು ಒಂದು ರಿಕ್ವೆಸ್ಟು, ನೀವು ಏನೇ ಮಾಡಿ ಒಂದು 45ರಿಂದ 1 ಗಂಟೆಯಲ್ಲೇ ಈ ಕಾರ್ಯಕ್ರಮ ನಮಗೆ ತಾವು ಸಮಾರಂಭನ ಮುಗಿಸಿ ನಮಗೆ ಬಿಟ್ಟು ಕೊಡಬೇಕು ಅಂತ ಅವರು ಸಾಂಸ್ಕೃತಿಕ ಕಾರ್ಯಕ್ರಮ ನೋಡಕ್ಕಂತ ಬರ್ತಾ ಇದ್ದಾರೆ. ಇದರಲ್ಲಿ ಯಾವುದೇ ತರಹದ ರಾಜಕೀಯನ ಮಾತನಾಡಬಾರ್ದು, ಸಾಮಾಜಿಕ ಚಿಂತನೆ ಇಟ್ಕೊಂಡು ನಿಮ್ದು ಫೌಂಡೇಶನ್ ಕೂಡ ಒಳ್ಳೆ ಕೆಲಸ ಮಾಡಿದೆ ಅಂತ ಹರಿಸಿದ್ದಾರೆ. ಅವರ ಒಂದು ಮಾತಿಗೆ ಕೂಡ ನಾವು ಕೂಡ ಗೌರವ ಕೊಟ್ಟು ಬೆಲೆ ಕೊಡಬೇಕು. ಹಾಗಾಗಿ ಎಲ್ಲರೂ ಕೂಡ ಮಹಿಳೆಯರು ಒಂದೆರಡು ವಿಷಯಗಳು ಶುಭಾಶಯ ಕೊಡಕ್ಕೆ ಎಲ್ಲರಿಗೂ ಅವಕಾಶಗಳಿದೆ, ಆ ಶುಭಾಶಯ ತಿಳಿಸಬಹುದು. ಈ ಕಾರ್ಯಕ್ರಮದ ಮುಖ್ಯವಾಗಿ ಅಂದ್ರೆ ಇಷ್ಟು ಒಟ್ಟಾರೆ ಕೂಡಿ ಮಾಡುವಂತ ಕೆಲಸ ಇದೆ. ಹೌದು ಸರ್, ಹೌದು. ಹೌದಾ? ಹೌದು. ಇದಕ್ಕೆ ನಿಮ್ಮ ಕೊಡುಗೆ ಏನು ಸರ್? ಈಗ ನಮ್ಮ ಸಮ್ಮಿಲನ ಅಂತ ಏನು ನಾವು ಹೇಳಿದ್ದಾರೆ, ಅವ್ರು ಹೆಚ್ಚು ಕಡಿಮೆ ಒಂದು 10-15 ಬಸ್ಸಲ್ಲಿ ಬರ್ತಾ ಇದ್ದಾರೆ, ಅಲ್ಲಿಂದ ಮೂಡುಬಿದಿರಿಂದ ಬರ್ತಾ ಇದ್ದಾರೆ. ಅವರಿಗೆ ನಾವು ಬಂದಾಗ ವ್ಯವಸ್ಥೆ ಮಾಡಬೇಕು. ಅವರಿಗೆ ಒಂದು ಕಲ್ಯಾಣ ಮಂಟಪ ತೆಗೆದುಕೊಂಡು ಕಲ್ಯಾಣ ಮಂಟಪದ ಊಟದ ವ್ಯವಸ್ಥೆ ಇರ್ಬೋದು, ಮಧ್ಯಾಹ್ನ ಊಟ ಇರ್ಬೋದು, ಸಾಯಂಕಾಲ ತಿಂಡಿ ವ್ಯವಸ್ಥೆ, ಅದಾದ್ಮೇಲೆ ರಾತ್ರಿ ಅವರ ಪ್ರದರ್ಶನ ಆದ್ಮೇಲೆ ಊಟದ ವ್ಯವಸ್ಥೆ, ಕುಡಿ ನೀರಿನ ವ್ಯವಸ್ಥೆ, ಎಲ್ಲ ಆ ಮಕ್ಕಳಿಗೆ ನಾವು ವ್ಯವಸ್ಥೆ ರೀತಿ ಮತ್ತೆ ಬಂದಂಥ ಕೋಆರ್ಡಿನೇಟರ್ಸ್ಗೆ 3-4 ಸದಸ್ಯರಿ ಅವ್ರಿಗೆ ಮಾಡ್ತಾ ಇರುವಂಥದ್ದು. ಅವ್ರಿಗೆ ಎಲ್ಲ ಏನು ಬೇಕು ಅವ್ರಿಗೊಂದು ಡಿಸೈನ್ ಕಳಿಸಿರುವಂಥದ್ದು, ಒಂದು ಪ್ಲಾನ್ ಇದೆ. ಆ ಪ್ಲಾನ್ ಪ್ರಕಾರ ಶರಣ್ ಪಾಟೀಲದ ಮತ್ತು ಉಸಿರು ಫೌಂಡೇಶನ್ ಕರ್ತವ್ಯ ಅವ್ರಿಗೆಲ್ಲ ರೀತಿ ಅವ್ರ ಕಡೆಯಿಂದ ಸ್ಪೆಷಲಿಸ್ಟ್ ಅವರೇ ಬಂದರೆ ಅವ್ರು ಹೇಳ್ದಂಗೆ ಮಾಡೋ ಕೆಲಸ ನಂದು. ಅದು ಬಹಳ ಬ್ಯೂಟಿಫುಲ್ ಆಗಿ ಅದು ನಂದು ಕರ್ತವ್ಯ, ನನ್ನ ಗದಗಿನ ಜನತೆ ಮತ್ತೆ ನಮ್ಮ ಸದಸ್ಯರ ಕರ್ತವ್ಯ. ಈ ಪಾಲ್ಗೊಂಡಂತ ಕಾರ್ಯಕ್ರಮಕ್ಕೆ ಬರ್ತಾ ಇರಲ್ಲ, ಅವ್ರಿಗೆ ಏನಾದ್ರು ವ್ಯವಸ್ಥೆ ಇಟ್ಟಿದ್ದೀರಾ? ಜನ ಆಡಿಯನ್ಸ್ ಬರ್ತಾರಲ್ಲ ಈಗ, ಹೌದು, ಅವ್ರಿಗೇನಾದ್ರು? ಇಲ್ಲ, ಆತರ ಏನಿಲ್ಲ, ತಿಂಡಿ ವ್ಯವಸ್ಥೆ ಏನಿಲ್ಲ. ಯಾಕಂದ್ರೆ ಇದು ಸಾಯಂಕಾಲ ಕಾರ್ಯಕ್ರಮ ನಡೀತದ್ರಿಂದ 5 ಗಂಟೆ ಚಾಲು ಆದ್ರೆ 10 ಗಂಟೆ ಮುಗಿದು ಹೋಗೋ ಕಾರ್ಯಕ್ರಮ. ಇಲ್ಲಿ ಯಾವ ರೀತಿ, ಯಾಕಂದ್ರೆ ಪ್ರದರ್ಶನ ನೋಡಕ್ ಬಂದ್ರೆ ಊಟ ಮಾಡೋ ನೀರು ಕುಡಿ, ಇದರಲ್ಲಿ ಗದ್ದಲ ಆಗ್ಬಾರ್ದು. ಇದು ಏನು ತಾವು ಹೇಗೆ ಪಿಕ್ಚರ್ ನೋಡಕ್ ಹೋಗ್ಬಿಟ್ಟು ಹಿಂಗ್ ಬರ್ತಿರೋ ಅದೇ ರೀತಿ ಬರಬೇಕು. ಯಾವುದೇ ತರದ ಇಲ್ಲಿ ಇದೆಲ್ಲ ಉಚಿತ, ಇದೆಲ್ಲ ಪ್ರವೇಶ ಉಚಿತ ಇದೆ. ಸ್ವಲ್ಪ ಜನ ಮಹಿಳೆಯರು, ಮಹಿಳೆಯರಿಗೆ ಎಲ್ಲ ಬರ್ತಾ ಇದ್ದಾರೆ, ಅವ್ರಿಗೂ ಸ್ವಲ್ಪ VIP ಕೂಡ ವ್ಯವಸ್ಥೆ ಮಾಡಿರುವಂತದ್ದು. ಹಾಗಾಗಿ ಅವ್ರಿಗೂ ಕೂಡ ನಾವು ಇನ್ವೈಟ್ ಮಾಡಿದೀವಿ. ಸಾಹಿತಿಗಳಿರ್ಬೋದು, ಅಂತವ್ರಿಗೆ ಒಂದ್ ಸ್ವಲ್ಪ ಅವ್ರಿಗೆ ವ್ಯವಸ್ಥೆ ಮಾಡಿ. ಎಂಟ್ರೆನ್ಸ್ ಏನಾದ್ರು? ಹೌದು, VVIP ಬಂದಂತ VIPಗಳಿಗೆ ಗೆಸ್ಟ್ ಅಂಗವಿಕಲರು, ಮಹಿಳೆಯರು, ಪುರುಷರು, ಹೌದು, ಮಹಿಳೆಯರು ಎಲ್ಲರೂ ಇದ್ದಾರೆ. ಮತ್ತೆ ನಾವು VIP-ಗೆ ಅವ್ರಿಗೆ ಆದಂತ ಆಸನದ ವ್ಯವಸ್ಥೆ ಮಾಡಿದ್ವಿ. ಅವ್ರು ಯಾರು ತುಂಬಾ ಗದ್ದಲ ಬರಲ್ಲ, ಅವ್ರಿಗೆಲ್ಲ ನಾವು ತುಂಬಾ ಸಾಧನೆಗಾದಂತವ್ರು ಕರ್ಕೊಂಡು ಬಂದು ಅವ್ರಿಗೆ VIP ಒಂದು ವ್ಯವಸ್ಥೆ ಮಾಡಿರುವಂತದ್ದು, ಅವ್ರಿಗೆ ಎಲ್ಲಾ ತರದ ವ್ಯವಸ್ಥೆ ಮಾಡಿದ್ವಿ ಅಂತ. ಓಕೆ, ಇದು ಇಷ್ಟು ಕಾರ್ಯಕ್ರಮದ ವಿಶೇಷತೆ ಆಯ್ತು. ಈಗ ನೀವು ಒಬ್ಬ ರಾಜಕಾರಣಿ, ಸಮಾಜ ಚಿಂತಕರು, ಮತ್ತೆ ಬೇರೆ ಬೇರೆ ಉದ್ಯಮಿಗಳು, ನೀವು ರಿಯಲ್ ಎಸ್ಟೇಟು ಮತ್ತೊಂದು ಮಗದೊಂದು ಬೆಂಗಳೂರು ಅಲ್ಲೋ ಇಲ್ಲೋ ಎಲ್ಲೋ ಇರ್ತೀರಿ. ಇಂಥ ಸಂದರ್ಭದಲ್ಲಿ ಯಾವ ಉದ್ದೇಶವನ್ನು ಇಟ್ಟುಕೊಂಡು ಉಸಿರು ಫೌಂಡೇಶನ್ ಆರಂಭ ಮಾಡಿದ್ರಿ? ಯಾತಕ್ಕಾಗಿ, ಯಾರಿಗಾಗಿ? ಸರಿ, ಓಕೆ, ವೆರಿ ಡನ್ ಸರ್. ನಾನು ಹೇಳ್ತಾ ಇದ್ದೀನಿ, ಅವಾಗ ಹೇಳಿದೆ ನಿಮಗೆ, ನಂಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ನಾನು ಕೆಲಸ ಮಾಡಿದ್ರಿಂದ ಅದರ ಒಂದು ಆಳ ಬಂತು, ಎಷ್ಟು ಉದ್ದಾಗಲ್ಲ ಏನನ್ನೋದು ನನ್ನ ಕೆಲಸ ಮಾಡಿದ್ದೀನಿ. ಅವ್ರ ಉದ್ದೇಶ ಅಷ್ಟೇ, ಅವರು ಒಂದು ಸ್ವಾಭಿಮಾನದಿಂದ ದೇಶವನ್ನು ಕಟ್ಟಬೇಕು, ದೇಶವನ್ನು ಮುನ್ನಡೆಸಬೇಕು, ಅದೊಂದೇ ಚಿಂತನೆ ಇಟ್ಕೊಂಡು ಬಂದಿದ್ರು ಅಂತಂದು ಅದರಲ್ಲಿ ಕೆಲಸ ಮಾಡಿದ್ರಿಂದ 2014ರಲ್ಲಿ ಯಾವ ರಾಜಕೀಯದಲ್ಲಿ ಏನಿರಲಿ, ಒಬ್ಬ ಕಾರ್ಯಕರ್ತ ಅಷ್ಟೇ ನಾನು. ಇದು ಯಾವುದೂ ಇರಲಿಲ್ಲ ನನಗೆ ಒಂದು ಮಾಡಬೇಕು. ಉತ್ತರ ಕನ್ನಡದಿಂದ ಬಂದಿದ್ದೀನಿ ಬೆಂಗಳೂರಲ್ಲಿ. ಇದನ್ನ ಒಂದು IT-ಯಲ್ಲಿ ಇರುವಂಥ ಕೆಲಸ ಮಾಡೋರ್ನೆಲ್ಲ ನಾವೊಂದು ಟೀಮ್ ಇತ್ತು. ಆ ಟೀಮ್ ಜೊತೆ ಸೇರಿಕೊಂಡು ಒಂದು ಕೊಳಗೇರಿ ಪ್ರದೇಶಕ್ಕೆ ಹೋಗುವಂಥದ್ದು, ಸಣ್ಣ ಪುಟ್ಟ ಕಷ್ಟಗಳನ್ನ ಹೆಲ್ಪ್ ಆಗುವಂಥದ್ದು, ನಾವು ಒಂದು ಪ್ಯಾಷನ್ ಆಗಿ ಮಾಡಿರುವಂಥದ್ದು. ಇದರಲ್ಲಿ ಯಾವುದೋ ಉದ್ದೇಶಪೂರ್ವಕವಾಗಿ ಏನೂ ಇರಲಿಲ್ಲ ಅವಾಗ. ಹಾಗಾಗಿ ಏನಾಯ್ತು, ಹೋಗ್ತಾ ನಾನು ಬೆಳವಣಿಗೆ ಬೆಳ್ತಾ ಹೋದೆ. ಫೌಂಡೇಶನ್ ಕೂಡ ತನ್ನ ಪಾಡಿಗೆ ಅದು ಬೆಳ್ಕೊಂತ ಹೋಗ್ತಾ ಇತ್ತು. ನಮ್ಮ ಬೇಕಾದಷ್ಟು ನನ್ನ ಹಿತೈಷಿಗಳದಕ್ಕೆ ಸಹಾಯ ಮಾಡ್ತಾ ಬಂದರು. ಹಂಗಾಗಿ ಫೌಂಡೇಶನ್ ಇಲ್ಲಿವರೆಗೆ ಬಂದು ಗದಗವರೆಗೆ ಬಂದು ನಿಂತು, ಗದಗಿನಲ್ಲಿ ಜನ ನನಗೆ ತುಂಬ ಜನ ಇಲ್ಲಿ ಬಂದು ಮಾಡಂತ ಹೇಳಿದಾಗ ಇಲ್ಲೇ ಒಂದು ಕಚೇರಿಯನ್ನು ಓಪನ್ ಮಾಡಿ ಉಸಿರು ಫೌಂಡೇಶನ್ ತೆಗೆದು ಇಲ್ಲಿಂದ ಕೆಲಸಗಳನ್ನ ಶುರು ಕೂಡ ನಾನು ಮಾಡಿದ್ದೀನಿ. ಉದ್ದೇಶ ಇಷ್ಟೇ, ಉತ್ತರ ಕನ್ನಡದ ಒಂದು ನ್ಯಾಯ ಸಿಗಬೇಕು ಅವ್ರಿಗೆ ಎಷ್ಟಾಗತ್ತೆ ಕಷ್ಟ ಆಗುತ್ತೆ, ನನ್ನ ಕೈಲಾದ ಸಹಾಯ ಮಾಡಬೇಕು ಅಂತ ಹೇಳಿ ಈ ಕೆಲಸ ನಾನು ಮಾಡ್ತಿರೋದು. ಈಗ ಮುಖ್ಯವಾಗಿ ಫೌಂಡೇಶನ್ ಮಾಡೋದು, NGOಗಳು ಮಾಡೋದು, ಇದೆಲ್ಲ
ಕೇಂದ್ರ ರಾಜ್ಯ ಸರ್ಕಾರದ ಹಣ ಕೊಳ್ಳೆ ಹೊಡೆಯೋಕೆ ಬರ್ತಾ ಇದ್ದಾರೆ. ಹೌದೌದು. ಭಾಳಷ್ಟು ಸಂಸ್ಥೆಗಳನ್ನು ನಾವು ನೋಡ್ತೀವಿ. ಕೆಲವು ಕೈ ಬೆಳೆಯಷ್ಟು ಸಂಘ NGOಗಳು, ಈ ಫೌಂಡೇಶನ್ಗಳು ಜನರಿಗಾಗಿ ಯಾವ ಉದ್ದೇಶಕ್ಕೆ ಮಾಡ್ತಾರೋ ಅದಕ್ಕಷ್ಟ ಮಾಡ್ತಾ ಇದ್ದಾರೆ. ತಾವು ಈಗ ಈ ಉಸಿರು ಫೌಂಡೇಶನ್ ಮಾಡಿದಾದ್ಮೇಲೆ ಕೇಂದ್ರ ರಾಜ್ಯ ಸರ್ಕಾರದ ಏನಾದರೂ ಅನುದಾನ ತಗೊಳ್ಳೋದು ಅಥವಾ ಕೊಡುವಂಥದ್ದು, ಜನರಿಗೆ ತಲುಪಿಸುವಂಥದ್ದು, ನಿಮ್ಮ ದಶಮಾನೋತ್ಸವದ 10 ವರ್ಷದ ಹೆಜ್ಜೆ ಗುರುತುಗಳೇನು ಅತ್ಯಂತ ಮಹತ್ವವಾಗಿದ್ದು? ಈ ಸತ್ಯ ತಾವು ಹೇಳ್ದಂಗೆ ಬೇಕಾದಷ್ಟು ನಮ್ಮ ಕೊಡುಗೆಗಳು ಇರ್ಬೋದು. ಇದಕ್ಕೆ ಮತ್ತು ಡೈರೆಕ್ಟ್ ಪ್ರತ್ಯಕ್ಷ ಮತ್ತು ಪರೋಕ್ಷ ತುಂಬ ಜನ ಇದಕ್ಕೆ ಸಹಾಯ ಮಾಡಿರುವಂಥದ್ದು. ಕರ್ನಾಟಕ ರಾಜ್ಯದ ಇರ್ಬೋದು, ಕೇಂದ್ರ ಸರ್ಕಾರದ ಯಾವ ಅನುದಾನ ಕೂಡ ಪಡೆಯದೇನೆ ನಿಮ್ಮಂತ ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ನಮ್ಗೆ ಸಹಾಯ ಕೂಡ ಮಾಡಿ. ಇದು ಮುಖ್ಯ. ನೀವು ನೋಡಿ, ಸರ್ಕಾರದ್ದು ಲೂಟಿ ಮಾಡಕ್ಕೆ NGO ಮಾಡ್ಕೋತಾರೆ. ಹೌದೌದು. ಫೌಂಡೇಶನ್ ಮಾಡೋದು ಅದಕ್ಕೆ. ಕೇಂದ್ರ ಸರ್ಕಾರ ಆ ವಿಷಯದಲ್ಲಿ ಬಹಳ ಸ್ಟ್ರಿಕ್ಟ್ ಆಗಿ ಕೆಲಸ ಮಾಡ್ತಿದೆ. ಇಲ್ಲಿವರೆಗೆ ಒಂದು 25,000 NGOಗಳನ್ನ ಡಿಲೀಟ್ ಕೂಡ ಮಾಡಿದೆ. ಅವ್ರ ಲೈಸೆನ್ಸ್ ಅನ್ನ ರದ್ದು ಮಾಡಿಬಿಟ್ಟಿದ್ದಾರೆ. ಅದು ತಮಗೂ ಗೊತ್ತಿರುವಂತದ್ದು. ಹಾಗಾಗಿ ಉಸಿರು ಫೌಂಡೇಶನ್ ಯಾವುದೇ ತರದ ಹಣ ತೆಗೆದುಕೊಳ್ಳದೇನೆ ಶರಣ್ ಪಾಟೀಲ್ ತಾನು ದುಡಿದಂತ ಏನು ಹಣದಲ್ಲಿ 20% ಅದಕ್ಕೆ ಮೀಸಲಾಗಿಟ್ಟಿರುವಂಥದ್ದು. ಹಾಗಾಗಿ ನಮಗೆ ತಾಯಿ ಬನಶಂಕರಮ್ಮನ ಆಶೀರ್ವಾದ, ಎಲ್ಲರ ಆಶೀರ್ವಾದದಿಂದ ಎಲ್ಲ ಚೆನ್ನಾಗಿರೋದ್ರಿಂದ ನಮ್ಗೆ ಯಾವ ಥರದ ಸಮಸ್ಯೆ ಇಲ್ಲ. ಯಾರಾದರೂ ಬಂದು ನಾನು ಇದು ಮಾಡ್ತೀನಿ ಶರಣ್ ಪಾಟೀಲ್ ಬಂದರೆ ಅವರು ಕೂಡ ಕೈ ಜೋಡಿಸಲಿ. ನಾನು ನನ್ನ ಸ್ವಂತ ಹಣದಲ್ಲಿ ಕೂಡ ಈ ಉಸಿರು ಫೌಂಡೇಶನ್ ಅನ್ನು ಮಾಡ್ತಿರುವಂಥ. ಏನೇನು ಮಾಡಿದ್ರಿ 10 ವರ್ಷ? ಸರ್ 10 ವರ್ಷಗಳ ಕಾಲ ಅತ್ಯಂತ ಪ್ರಮುಖವಾಗಿದ್ದು ಹಿಂದೆ ಏನೋ ಒಂದು ಕಾರ್ಯಕ್ರಮ ಮಾಡಿದ್ರಿ, 500 ಸಾರಿ ಕೊಡು ಏನೋ. ಸರ್ ನಾನು ಬಹಳ ಒಬ್ಬ ದೇವಿಯ ಆರಾಧಕ ಕೂಡ, ತಾಯಿ ಚಾಮುಂಡೇಶ್ವರದಿಂದ. ಹಾಗಾಗಿ ಲಲಿತ ಸಹಸ್ರನಾಮ ಮಾಡಿ ನಾನು ಹೆಚ್ಚು ಕಡಿಮೆ 20,000 ಜನ ಮಹಿಳೆಯರನ್ನ ಸೇರಿಸಿ ಒಂದೇ ವೇದಿಕೆಯಲ್ಲಿ 20,000 ಮಹಿಳೆಯರನ್ನ ಸೇರಿಸಿ ನಾನು ಲಲಿತ ಸಹಸ್ರನಾಮ ಮಾಡಿ ಲಲಿತೋತ್ಸವ ಕಾರ್ಯಕ್ರಮ ಮಾಡಿ ಗದಗಿನಲ್ಲೇ ಒಂದು ಇತಿಹಾಸನ ಸೃಷ್ಟಿ ಮಾಡಿರುವಂಥದ್ದು ತಮ್ಗೆ ಗೊತ್ತದೆ. ಅದ್ರ ಜೊತೆಗೆ ನಮ್ಮ ಮಕ್ಕಳಿಗೆ ಎಲ್ಲ SSLCನೋ PUCನೋ 10th ಓದ್ಬಿಟ್ಟು ಎಲ್ಲ ತಿರುಗಬಾರ್ದು, ಅವ್ರಿಗೆ ಏನಾದ್ರು ಒಂದು ಕೆಲಸ ಕೊಡಬೇಕು ಅಂತೇಳಿ ನಾನು ರಾಷ್ಟ್ರೀಕೃತ ಆಗಿರುವಂಥ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವಂಥ ತುಂಬ ಜನ HR ದೊಡ್ಡ ದೊಡ್ಡ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಇದ್ದಾರೆ. ಅವರ ಪರಿಚಯ ಇರೋದ್ರಿಂದ ಅವ್ರನ್ನೆಲ್ಲ ಗದಗಿಗೆ ಕರೆದುಕೊಂಡು ಬಂದು ಕಂಪ್ನಿಗಳಿಗೆ ನಮ್ಮ ಇಲ್ಲಿರುವಂಥ ಉತ್ತರ ಕನ್ನಡದ ಭಾಗದಲ್ಲಿರುವಂಥ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಅನೌನ್ಸ್ಮೆಂಟ್ ಮಾಡಿ ಅವ್ರು ಕರೆದು ಪ್ರತಿ ಶನಿವಾರ ನಾನು 2 ವರ್ಷಗಳ ಕಾಲ ಪ್ರತಿ ಶನಿವಾರ ಕಾಲ ಉದ್ಯೋಗವನ್ನು ಮಾಡಿ ಹೆಚ್ಚು ಕಡಿಮೆ ಇಲ್ಲಿವರೆಗೂ 5,000 ಜನಗಳಿಗೆ ಉದ್ಯೋಗನ ನೀಡಿದ್ದೀನಿ. ಹೌದಲ್ಲ, ಇದು ಅತ್ಯಂತ ಪ್ರಮುಖ ದೊಡ್ಡ ಕೆಲಸ ಆಯಿತು. ಮುಂದೆ ಅದಾದ್ಮೇಲೆ ಮತ್ತೇನು ಮಾಡಬೇಕು ಅಂತ ಹೇಳಿದಾಗ ಎಷ್ಟೋ ಜನ ನಾನು ಫಾರಿನ್ಗೆ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು ಅಂತ ಬಂದಂತಾಗ ಕೇಳ್ತಾ ಇರುವಾಗ ಪಾಸ್ಪೋರ್ಟ್ ಮಾಡೋಕ್ಕೆ ಏನಂತ ಏನು ದೊಡ್ಡ ಖರ್ಚಾಗಲ್ಲ. ಆದರೂ ಕೂಡ ನಾವು ಈಗ ಒಂದು ಪಾಸ್ಪೋರ್ಟ್ ಯಾಕೆ ಮಾಡಿಸ್ಕೊಳ್ಳೋ ಅಂತೇಳಿ ಅದೊಂದು ಯೋಜನೆ ಚೆನ್ನಾಗಿತ್ತು. ಅದಾದಮೇಲೆ ಎಲ್ಲ ತುಂಬ ಜನಗಳಿಗೆ, ತುಂಬ ಯುವಕರುಗಳಿಗೆ, ಬಡ ವಿದ್ಯಾರ್ಥಿಗಳಿಗೆ ಪಾಸ್ಪೋರ್ಟ್ ಮಾಡಿಕೊಟ್ಟೋದು ಕೀರ್ತಿ ನಮ್ಮ ಉಸಿರು ಫೌಂಡೇಶನ್ಗೆ. ಅದ್ರ ಜೊತೆಗೆ ತುಂಬ ಜನ ನಮ್ಮ ಗದಗಲ್ಲಿ ಉತ್ತರ ಕನ್ನಡ ಭಾಗದಲ್ಲಿ ಲೈಸೆನ್ಸ್ ಇಲ್ಲದೆ ಗಾಡಿ ಚೆನ್ನಾಗಿ ಓಡಿಸ್ತಾ ಇರ್ತಾರೆ. ಆದರೆ ಲೈಸೆನ್ಸ್ ಇಲ್ಲ, ಏನೋ ಅಪಘಾತ ಆದರೆ ಅವ್ರಿಗೆ ಏನೋ ₹1 ಅನುದಾನ ಅವ್ರ ಮಕ್ಕಳಿಗೆ ಬರಲ್ಲ. ಹಾಗಾಗಿ ಯಾಕೆ ಇದನ್ನ ಇನ್ಶೂರೆನ್ಸು ಇರ್ಬೋದು ಮತ್ತೆ ಅವರಿಗೆ ಒಂದು ಲೈಸೆನ್ಸ್ ಮಾಡಿಕೊಡಬಾರ್ದು ಉದ್ದೇಶ ಇಟ್ಕೊಂಡು ಇಲ್ಲಿವರೆಗೂ ಒಂದು 506 ಜನರಿಗೆ ನನ್ನ ನಂತರ ಉಚಿತವಾಗಿ ನಮ್ಮ RTO, ಅವಾಗ ಒಳ್ಳೆಯ RTO ಇದ್ರು, ಈಗೂ ಕೂಡ ನಾನು ಅವ್ರಿಗೆ ತುಂಬ ಜನ ಇದ್ದಾರೆ ಹೊಸಬರು, ಅವಾಗ ಒಂದು 500 ಉಚಿತ ಡ್ರೈವಿಂಗ್ ಲೈಸೆನ್ಸ್ ಮಾಡಿಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಆಟೋ ಚಾಲಕರು ಈ ಕೊರೋನಾ ಮಹಾಮಾರಿಯಿಂದ ತುಂಬ ತತ್ತರಿಸಿ ಹೋಗಿದ್ರು. ತತ್ತರಿಸಿ ಹೋದಾಗ ಅವ್ರಿಗೆ ಏನೋ ಒಂದು ಸಹಾಯ ಮಾಡ್ಬೇಕಂತ ತುಂಬ ಜನ ಆಟೋ ಚಾಲಕರು ಅಂತ ಕೇಳಿದಾಗ ಎಲ್ಲ ಒಂದು 1000 ಜನ ಆಟೋ ಚಾಲಕರಿಗೆ ಒಂದು ಅವ್ರಿಗೆ ಒಂದು ವಸ್ತು ಏನು ಅವ್ರಿಗೆ ಯೂನಿಫಾರ್ಮ್ ಮಾಡಿ ಕೊಟ್ಟಿರುವಂಥದ್ದು ಉಸಿರು ಸಮವಸ್ತ್ರ. ಅದಾದ್ಮೇಲೆ ಕಾರ್ಮಿಕರ ಮಕ್ಕಳಿಗೆ ಏನೋ ಒಂದು ಮಾಡ್ಬೇಕಂತೇಳಿ ಒಂದೇ ಒಂದು ವೇದಿಕೆ ಮೇಲೆ ಎಲ್ಲ 1000 ಜನ ವಿದ್ಯಾರ್ಥಿಗಳ ಮಕ್ಕಳನ್ನ ಏನು ಬಡ ಮಕ್ಕಳನ್ನ ಕರ್ಕೊಂಡ್ಬಂದು ಅವ್ರಿಗೆ ಪುಸ್ತಕ ಇರ್ಬೋದು, ಸ್ಕೂಲ್ ಬ್ಯಾಗ್ ಇರ್ಬೋದು, ಪೆನ್ಸಿಲ್ ಇರ್ಬೋದು, ಇದನ್ನೆಲ್ಲ ವಿತರಣೆ ಮಾಡ್ತಾ ಬರ್ತಾ ಇರುವಂಥದ್ದು. ಒಟ್ಟು ಯಾವ್ಯಾವ ಕ್ಷೇತ್ರಗಳಲ್ಲಿ ಸೇವೆ ಮಾಡಿದರೆ ಸರ್? ನಾನು ಧಾರ್ಮಿಕ, ರಾಜಕೀಯ, ಸಾಮಾಜಿಕ ಯಾವ್ಯಾವ ಕ್ಷೇತ್ರ? ಧಾರ್ಮಿಕ ಅಂತ ಉಸಿರ ಫೌಂಡೇಶನ್ ಸರ್, ಧಾರ್ಮಿಕ ಅಂತಂದ್ರೆ ವಾರದಲ್ಲಿ 3-4 ಜನ ಎಲ್ಲ ಹಳ್ಳಿಯವರು ನಮ್ಮ ಆಫೀಸ್ಗೆ ಬಂದು ಬರ್ತಾನೆ ಇರ್ತಾರೆ. ಅವ್ರು ಏನೋ ಒಂದು ದೇವಸ್ಥಾನದ ಉದ್ಧಾರಕ್ಕಾಗಿ ಯಾವ್ದು ಜಾತ್ರೆಗಿರ್ಬೋದು, ಆ ಊರ್ ತೇರಿಂದಿರ್ಬೋದು, ಆ ಊರದ ಏನಾದ್ರೂ ಕಾರ್ಯಕ್ರಮ ಇದ್ದೇ ಇರುತ್ತೆ. ಶರಣ್ ಪಾಟೀಲ್ ಯಾರು ಬರಗೈಲಿ ಕಳ್ಸಲ್ಲ. ಅವ್ರಿಗೆ ಏನು ಕೈಲಾದಷ್ಟು ಸಹಾಯ ಮಾಡ್ತಾನೆ ಇದ್ದೀನಿ. ಜೀರ್ಣೋದ್ಧಾರ ಇರ್ಬೋದು, ಕಟ್ಟಡ ಇರ್ಬೋದು, ಎಲ್ಲದಕ್ಕೂ ಕೂಡ ಇಲ್ಲಿವರೆಗೂ ಮಾಡ್ಕೊಂಡು ಬರ್ತಾ ಇರುವಂಥದ್ದು. ಅದಾದ್ಮೇಲೆ ಸಂಸ್ಕೃತಿ ಕೇಳಿದ್ರಿ, ಮತ್ತು ಸಾಮಾಜಿಕ ಚಿಂತನೆ, ಜಾನಪದ ಇಟ್ಕೊಂಡು ಎಂತೆಂಥ ಡ್ರಾಮಾಗಳಿರ್ಬೋದು, ಡ್ರಾಮಾಕ್ಕೆ ನಾನೇ ಸ್ವತಃ ಹೋಗಿ ಅವ್ರ ಜೊತೆಗೆ ಮಿಲುಗಲಾಗಿ ಅವ್ರಿಗೆ ಕೂಡ ಸಹಾಯ ಮಾಡ್ತಾ ಬರ್ತಾ ಇರುವಂಥದ್ದು. ನೀವು ಡ್ರಾಮಾ ಮಾಡ್ತೀರಿ? ಡ್ರಾಮಾ ಏನೋ ಮಾಡಲ್ಲ, ಯಾವುದು ಡ್ರಾಮಾ ಏನಿಲ್ಲ, ಕೆಲಸ ಈ ಥರ ಮಾಡ್ತಾ ಹೋಗ್ತಾ ಇರುವಂಥದ್ದು. ಶಿಕ್ಷಣವಾಗಿ ನಾನು ಹೇಳ್ಬೇಕಂತಂದ್ರೆ ನಾನು ಪ್ರತಿ ಒಂದು ಸ್ಕೂಲು ಕಾಲೇಜ್ಗೆ ಹೋಗಿ, ನಾವು ನಮ್ಮ ಮನೆಯವ್ರು ಹೋಗಿ ಅವ್ರ ಬಿಡುವಿನ ಸಮಯದಲ್ಲಿ ಹೋಗಿ ಅವ್ರಿಗೆ ಹೋಗಿ ಶಿಕ್ಷಣದ ಬಗ್ಗೆ ಅರಿವನ್ನು ರೇಣುಕಾ ಪಾಟೀಲ್ ನಿಮ್ಮ ದೊಡ್ಡ ಶಕ್ತಿ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅವರು ಕೂಡ ತುಂಬಾ ಕಾಲೇಜು ಸ್ಕೂಲ್ಗಳಿಗೆ ಹೋಗಿ ಆ ಕಾಲೇಜಲ್ಲಿ ಮಕ್ಕಳು ಯಾಕೆ ರಿಸಲ್ಟ್ ಕಡಿಮೆ ಬರ್ತಾ ಇದೆ,
ಮತ್ತು ನಾನು BO ಹತ್ರ ಎಲ್ಲ ಮಾತಾಡಿದ್ದೀನಿ, ಮತ್ತು ಡಿಸ್ಟಿಕ್ ಶಿಕ್ಷಣ ತಜ್ಞರ ಹತ್ರ ಕೂಡ ಮಾತಾಡಿದ್ದೀನಿ. ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಬಟ್ ಈ ಪ್ರಯತ್ನ ವಿಫಲ ಆಗ್ತಾ ಇದೆ. 70 ವರ್ಷ 80 ವರ್ಷ ಆದರೂ ಕೂಡ ನಮ್ಮ ಮಕ್ಕಳು ಇನ್ನೇ ಕೊನೆಯ ಸ್ಥಾನದಲ್ಲಿ ಕೂತ್ಕೋತಾ ಇದ್ದಾರೆ. ಅವ್ರಿಗೆ ಹೇಗಾರು ಮಾಡಿ ಒಂದು 5 ವರ್ಷ ಟಾರ್ಗೆಟ್ ಇಟ್ಟಿದ್ದೀನಿ. ಇನ್ನು ಬರುವಂಥ ದಿನಗಳಲ್ಲಿ ಶಿಕ್ಷಣಕ್ಕೆ ಒತ್ತು ಕೊಡಬೇಕು. ಅವ್ರಿಗೆ ಹೇಗಾರು ಮಾಡಿ ನಮ್ಮವರು ಅಟ್ಲೀಸ್ಟ್ ಒಂದು ಮೇಲನೇ ಸ್ಥಾನಕ್ಕೆ ಬರಬೇಕು ಅಂತೇಳಿ ಪ್ರತಿ ಕಾಲೇಜ್ ಸ್ಕೂಲ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿರುವಂಥ ಟೀಚರು, ಲೆಕ್ಚರ್ಸು, ಪ್ರಿನ್ಸಿಪಲ್ ಹತ್ರ ಮಾತಾಡ್ತಾನೆ ಇದ್ದೀನಿ, ಹೇಗಾರು ಮಾಡಿ ರಿಸಲ್ಟ್ ತರಬೇಕು ಅಂತೇಳಿ. ಆ ಕೆಲಸ ಕೂಡ ನಡೀತಾ ಇದೆ. ಈಗ ನಿಮ್ಗೆ ಕೇಳೋದಂದ್ರೆ ಅದ್ಭುತವಾಗಿ ಇದು ನನ್ನ ಜೀವನದ ಸಾರ್ಥಕ ಸೇವೆ 10 ವರ್ಷದಾಗ ಉಸಿರು ಫೌಂಡೇಶನಿಂದ ಅದ್ಭುತವಾದದ್ದು. ಇದು ಬಹಳ ಅದ್ಭುತ ಕೊಡುಗೆ. ಎಸ್, ಈಗ ಒಳ್ಳೆಯ ವಿಚಾರ, ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನನಗೆ ಬಹಳ ಸಂತೋಷದ ವಿಷಯನೂ ಇದೆ. ದುಃಖದ ಏನಂತಂದ್ರೆ ಬಡ ವ್ಯಕ್ತಿ ಒಬ್ಬ ಬಡ ಕಾರ್ಮಿಕ ತೀರಿ ಹೋದಾಗ ಅಪಘಾತದಲ್ಲಿ ಅವನು ನೋಡಕ್ಕೆ ಹಿಂದೆ ಮುಂದೆ ಯಾರು ಇರಲ್ಲ. ಆ ಸಮಯ ಅವ್ರು ಎಲ್ಲೋ ಒಂದು ಊರಿಂದ ಬಂದಿರ್ತಾರೆ. ಆದರೆ ಇವಾಗೂ ನೆನಪಿದೆ ನನಗೆ, ಶಂಕರಪ್ಪ ಮುಂಡರಿಗೆ ಅನ್ನೋದು ಒಂದು ಫೋನ್ ಬರುತ್ತೆ ನನಗೆ ಆಫೀಸಿಗೆ. ನಾನು ಕೂಡ ಗದಗಿನಲ್ಲೇ ಇದ್ದೆ ಅವಾಗ. ಶಂಕರಪ್ಪ ಮುಂಡ್ರಿಗೆ ಇಲ್ಲೇ ರಾಮನಗರ, ಇಲ್ಲೇ ನಮ್ಮ ಕಳಸಾಪುರ ರೋಡಲ್ಲಿರುವಂಥ ಒಂದು ಜೋಪಡಿಯಲ್ಲಿರುವಂಥ ವ್ಯಕ್ತಿ ಆ ಒಂದು ಲಾರಿ ಮತ್ತು ಬೈಕ್ ಆಕ್ಸಿಡೆಂಟಲ್ಲಿ ಸತ್ತೋಗ್ಬಿಡ್ತಾನೆ. ವಿದಿನ್ ಹಾಫ್ ಆನ್ ಅವರಲ್ಲಿ ನಮ್ಮ ಕಾರ್ಯಕರ್ತರು ಹೋಗಿ ಆ ಮನೆಗೆ ಹೋಗಿ ಆ ಒಂದು ಅಂತ್ಯ ಸಂಸ್ಕಾರಕ್ಕೆ ಅನುಕೂಲ ಆಗಲಿ ಅಂತೇಳಿ 5,000 ಕೊಟ್ಟು ಕಳ್ಸಾದ್ಮೇಲೆ ನಾನೇ ಸ್ವತಃ ಒಂದು ವಾರ ಆದಮೇಲೆ ಅವ್ರ ತಾಯಿಗೆ, ಅವ್ರ ಮನೆಯವ್ರಿಗೆ ನಾನು ಹೋಗಿ ನಿಮ್ಮ ಮಗನಿಗೆ 10ನೇ ಕ್ಲಾಸ್ವರೆಗೂ ನಾನೇ ನಿಮಗೆ ಪುಸ್ತಕಗಳು ಕೊಡ್ತೀನಿ ಅಂತ ಹೇಳಿ ಅದೊಂದು ಮಾಡಿರುವಂಥದ್ದು. ಮತ್ತೆ ಇಲ್ಲಿ ಮನೆ ಕಟ್ಟಿರೋದು ಪಬ್ಲಿಕ್ ಟಿವಿಯಲ್ಲಿ ತಮ್ಗೆ ಗೊತ್ತಿದೆ. ನಿಮ್ಮ ಸ್ನೇಹಿತರು, ನಿಮ್ಮ ಸಲಹೆಗಾರರಾದಂಥ ರಂಗನಾಥನ್ ಅವರು ಫೋನ್ ಮಾಡಿ ನೀವು ಮಾಡೋಕ್ಕಾದ್ರೆ ಮಾಡಿ, ಇಲ್ಲಿ ರಾಜಕೀಯ ತರಬೇಡಿ ಅಂತ ಹೇಳಿದಾಗ, ಇಲ್ಲಿ ರಾಜಕೀಯ ಏನಿಲ್ಲ ಅಂತ ಹೇಳಿದಾಗ ನಾನೇ ಅಲ್ಲಿ ಸ್ವತಃ ಅಲ್ಲಿ ಅವ್ರ ಮನೆಗೆ ಹೋಗಿ ಅವರ ಒಂದು ವಿಧಿಯಾದಂಥ ಅವ್ರಿಗೆ ಇರ್ಬೋದು, ಅವ್ರ ಮಗಳಿಗೆ ನಾನೇ ಸ್ವತಃ ನಿಮ್ಗೆ ಏನು ತೊಂದರೆ ಆಗ್ಬಿಡಿ, ನಾವೆಲ್ಲ ನಿಮ್ಮ ಜೊತೆ ಇದ್ದೀವಿ ಅಂತೇಳಿ ನಮ್ಮ ಕ್ರಾಂತಿ ಸೇನವರು ನಾವೆಲ್ಲ ಅದಕ್ಕೆ ಹೋಗಿ ಭೇಟಿ ಮಾಡಿದಾಗ ಅವ್ರಿಗೆ ಮನೆಯನ್ನೇ ರಿಪೇರಿ ಮಾಡೋಕೆ ಫುಲ್ ಮನೆಯೇ ಕಟ್ಟಿಕೊಡುವಂಥ ಬಂತು. ಅದೆಲ್ಲ ರಿಪೇರಿ ಮಾಡಿ ಇನ್ನೇನು ಅವ್ರಿಂದ 20 ವರ್ಷ 25 ವರ್ಷ ಆರಾಮಾಗಿ ಇರ್ಬೋದು, ನಿದ್ದೆ ಮಾಡ್ಬೋದು. ಆ ಹುಡುಗಿ ಕೂಡ ನಾವು ಧೈರ್ಯನ ಕೊಟ್ಟಿರುವಂಥದ್ದು, ಅದು ಮಾಡಿದ್ರೆ ನಂಗೆ ತೃಪ್ತಿ ಇದೆ ಕೆಲಸ. ಓಕೆ, ನೀವು ಬಡತನದಲ್ಲಿ ಬೆಳೆದು ಬಂದವರು, ಇದ್ದ ಬಡತನದ ವ್ಯವಸ್ಥೆ ಒಳಗೆ ಉಸಿರು ಫೌಂಡೇಶನ್ ಮಾಡಿದಿರಿ. ಮುಂದಿನ ಯೋಚನೆಗಳೇನು? ಸರ್, ತುಂಬ ದೊಡ್ಡ ಆಸೆ ಇದೆ ನನಗೆ. ತುಂಬ ದೊಡ್ಡ ಆಸೆ, ದುರಾಸೆ ಅಂತ ಅನ್ಕೊಳ್ಳಿ. ಉತ್ತರ ಕರ್ನಾಟಕ ಒಂದು ಅಭಿವೃದ್ಧಿಯ ಅಡಿಯಲ್ಲಿ ಅಭಿವೃದ್ಧಿ ಹಂತಕ್ಕೆ ಹೋಗಬೇಕು. ನಾವು ಕೂಡ ಎಲ್ಲರಂತೂ ಕೂಡ ನಾವು ಕೂಡ ಅನಾಗರಿಕರಲ್ಲ. ಉತ್ತರ ಕನ್ನಡದವರು ಹಾವೇರಿಯಿಂದ ಬೀದರ್ವರೆಗೂ ಕೂಡ ನಮ್ಮನ್ನು ಎಲ್ಲ ರೀತಿ ಒಂದು ಮಲತಾಯಿ ಧೋರಣೆ ಮಾಡ್ತಾ ಬಂದಿರುವಂಥದ್ದು. ಇದು ಬಹಳ ನನಗೆ ಬೇಜಾರಾಗ್ತಾ ಇರೋದು. ನಮ್ಮನ್ನು ನೋಡೋ ರೀತಿಯೇ ಬೇರೆ ಆಗಿದೆ. ರಾಜಕೀಯ ವ್ಯಕ್ತಿಗೂ ಕೂಡ ಅವರ ಒಂದು ಪ್ರಯತ್ನ ಪಟ್ಟರೂ ಕೂಡ ಒಂದು ವ್ಯವಸ್ಥೆ ರೀತಿಯಾದ ಒಂದು ಸಿಸ್ಟಮಲ್ಲಿ ನಮ್ಮನ್ನು ತಡೆಯಿರೋದು. ನೀರಾವರಿ ಯೋಜನೆಗಳಿರ್ಬೋದು, ಶಿಕ್ಷಣ ವ್ಯವಸ್ಥೆ, ಎಷ್ಟೋ ಕಾಲೇಜ್ಗಳು ಇವತ್ತು ಉತ್ತರ ಕನ್ನಡ ಭಾಗದಲ್ಲಿ ಬಿದ್ದು ಹೋಗ್ಬಿಟ್ಟಿದ್ದಾವೆ. ಅವಾಗ ರಿಪೇರಿ ಮಾಡೋಕ್ಕಾಗ್ತಾಯಿಲ್ಲ. ಹೆಣ್ಮಕ್ಳಿಗೆ ಒಂದು ಶೌಚಾಲಯ ಕಟ್ಟಿಸ್ಕೊಡೋಕ್ಕೂ ಆಗ್ತಾ ಇಲ್ಲ. ಆಮೇಲೆ ಎಷ್ಟೋ ನದಿಗಳು ನಮ್ಮ ಪಕ್ಕದಲ್ಲಿ ಹೋಗ್ತದೆ, ಅವ್ರಿಗೆ ಡ್ಯಾಮ್ ಕಟ್ಟಿ ನೀರು ತರಬೇಕು. ಈ ಥರ ಒಂದು ಯೋಜನೆಗಳಿದ್ದಾವೆ. ದೊಡ್ಡ ಒಂದು ಇವರು ಹೆಣ್ಮಕ್ಳಿಗೆ ಕಾರ್ಖಾನೆ ತರಬೇಕು. ಇದಕ್ಕೆಲ್ಲ ಒಂದು ದೊಡ್ಡ ಕ್ರಾಂತಿಯ ಒಂದು ನಡೆಯನ್ನು ಹಾಕಬೇಕು, ಇದನ್ನು ಮಾಡಬೇಕು. ಮತ್ತು ಅದರ ಜೊತೆಗೆ ಹೆಲ್ತ್ ತುಂಬ ಹಾಳಾಗ್ತಾಯಿದೆ. ಗದಗಿನ ಜಿಲ್ಲೆ ಸುತ್ತಮುತ್ತಲಿ ಈ ಕ್ಯಾನ್ಸರು ಮತ್ತು ಇದು ಲಕ್ವಾ ಹೊಡಿತಾ ಇದೆ. ತುಂಬ ಜನಗೆ ಸಕ್ಕರೆ ಕಾಯಿಲೆಗಳಲ್ಲಿ ಬರ್ತಾ ಇದೆ. ಇಲ್ಲೆಲ್ಲ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿ ಕಲ್ಲು ತೊಂದರೆ ಆಗ್ತದೆ. ಈ ಗಟ್ಟಿಯಾಗಿ ಕಲ್ಲು ತರುವಂಥ ಉತ್ತರ ಕನ್ನಡದವ್ರು ಯಾಕೆ ಆರೋಗ್ಯ ಹಾಳಾಗ್ತದೆ, ಅದರ ಆರೋಗ್ಯದ ಅರಿವು ಮೂಡಿಸುವಂಥದ್ದು, ಹೆಲ್ತ್ ಕ್ಯಾಂಪ್ ಮಾಡಬೇಕು ಅಂತ ಹೇಳಿ ನನ್ನ ತಲೆಯಲ್ಲಿ ಬಂದ್ಬಿಟ್ಟಿದೆ. ನಾನು ಒಂದು ಮಾರಾಥಾನ್ ಕಾರ್ಯಕ್ರಮ, ತಾವು ಕೂಡ ಅದಕ್ಕೆ ಗೆಸ್ಟ್ ಆಗಿ ಬರಬೇಕು. ಆ ಕಾರ್ಯಕ್ರಮ ನಾವೆಲ್ಲರೂ ಸೇರಿ ಇದಕ್ಕೆ ಈ ಮಾರಾಥಾನ್ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತ ಒಂದು ಯೋಜನೆ ಇಟ್ಕೊಂಡಿದ್ದೀನಿ. ಈ 2 ದೊಡ್ಡ ಯೋಜನೆ ಒಂದಿದೆ. ಎಸ್, ಈ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ. ನೀವು ರಾಜಕಾರಣಿ, BJPಯ ನಾಯಕರದಿರಿ. ಕೊನೆಗೆ ಒಂದು ಸಣ್ಣದಾದಂಥ ನಿಮ್ಮ ಸ್ವಾರ್ಥನೂ ಇರ್ತೈತಿ ಒಂದೆಲ್ಲೋ ಒಂದು ಕಡೆ ಅಂತ ನನಗೆ ಅನಿಸೋದು. ಅದಕ್ಕೋಸ್ಕರ ಒಂದು ಕೇಳುವಂಥದ್ದು, ಈ ಚುನಾವಣೆಯ ತಯಾರಿ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ಅಂತ? ಇಲ್ಲ, ಸಂಭ್ರಮೋತ್ಸವ ಏನಿಲ್ಲ. ಯಾಕಂದ್ರೆ 2028 ಚುನಾವಣೆ ಬಂತು. ನೀವು ಕೂಡ MLA ಟಿಕೆಟ್ ಆಕಾಂಕ್ಷಿ ಇದ್ದೀರಿ. ಲಾಸ್ಟ್ ಟೈಮ್ ಸಾಕಷ್ಟು ಫೈಟ್ ಮಾಡಿದ್ರಿ. ಹತ್ತತ್ರ ಬಂದು ನಿಮ್ಮ ಕೈ ತಪ್ಪು ಹೋಯ್ತು ಅಂತ ಕೇಳಿದ್ದೀವಿ. ಈಗೇನಾದರೂ ಈ ಹಿನ್ನೆಲೆ ಇವ್ರನ್ನೆಲ್ಲ ಕರ್ಕೊಂಡು ಬಂದು ಈ ರೀತಿ ಜನ ಸೇರಿಸಿ, ಯಾಕಂದ್ರೆ ನೀವು ಗೆಸ್ಟ್ ಮಾಡಿದ್ದು ನೋಡಿದ್ರೆ ವೇದಿಕೆ ಮ್ಯಾಗ ಒಂದು 200 ಜನ ಇದ್ದಾರೆ. ಅವರೆಲ್ಲರೂ ಸಮಾಜಕ್ಕೆ ಎಲ್ಲ ಬೇರೆ ಬೇರೆ ಹಂತದಲ್ಲಿ ಇದ್ದವರು ಇದ್ದಾರೆ. ಸೊ ಸರ್ ನೋಡಿ, ಈಗ ನಾನು ಏನು ಇವತ್ತು ಆಮಂತ್ರಣ ಪತ್ರಿಕೆ ತಾವು ನೋಡಿದ್ರಿ. ಈ ಆಮಂತ್ರಣ ಪತ್ರಿಕೆಯವರು ಪಕ್ಷಾತೀತವಾಗಿ ಸಾಮಾಜಿಕವಾಗಿ ಹಗಲಿರುವುದು ದುಡಿದಿರುವಂಥದ್ದವರು. ನಮ್ಮ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅವರು ಕೂಡ ಒಬ್ಬ ಕಾಮನ್ ಮ್ಯಾನ್ ಅಂತ ಹೇಳಿ ನಾವು ಗುರುತಿಸಿರುವಂಥದ್ದು. CC ಪಾಟೀಲ್ ಅವರು ಈಗ ಜನಪ್ರಿಯ ನಾಯಕರು ಕೂಡ ಅಂಥವ್ರು. ಆಮೇಲೆ ಪ್ರಹ್ಲಾದ್ ಜೋಶಿ ಅಂತವ್ರವರು, ಆಮೇಲೆ GM ಸಿದ್ದೇಶ್ವರು, ನಮ್ಮ ಕರ್ನಾಟಕದ ಲಕ್ಷ್ಮೀಪುತ್ರ ಅಂತ ಹೇಳ್ಬೋದು. ಅವರು ಕೂಡ ಎಲ್ಲರಿಗೂ ಅಣ್ಣ ಅಂದರೆ ಅಷ್ಟ ಪ್ರೀತಿ, ಅವರು ಕೂಡ ಬರ್ತಾ ಇದ್ದಾರೆ. ಮುರುಗೇಶ್ ನೀರಣ್ಣ, ಅಂಬಾಣಿ, ನೀರಾಣಿ, ಆ ಥರ
ಅದಾನಿ, ಆ ರೀತಿ ಒಂದು ಮಟ್ಟದಲ್ಲಿ ಒಬ್ಬ ಇಂಡಸ್ಟ್ರಿಯಲ್ ಆಗಿ ಬೆಳೆದು, ಒಬ್ಬ ರಾಜಕಾರಣ ಆಗಿ, ಒಬ್ಬ ಬಡ ರೈತನವಾಗಿ ಆಗಿ ದೊಡ್ಡ ಮಟ್ಟ ಬೆಳೆದಿರುವಂಥವ್ರನ್ನೂ ಕೂಡ ಕರೆದಿರುವಂಥದ್ದು. ನಮ್ಮ ಗದಗಿನೆಲ್ಲ ಮೂಲೆಯಲ್ಲಿರುವಂಥ ಸಾಧನೆ, ನಮ್ಮ ಗದಗ ಜಿಲ್ಲೆಯ ಶಕ್ತಿ, ಕರ್ನಾಟಕ ಶಕ್ತಿನ ಈ ಒಂದು ಇನ್ವಿಟೇಷನ್ ತಯಾರು ಮಾಡಿರುವಂಥದ್ದು. ಇದರಲ್ಲಿ ಯಾರು ಆ ಕಡೆ ಇದು ತಪ್ಪನ್ನು ತಿಳ್ಕೋಬಾರ್ದು. ಇದನ್ನ ನಾವು ಒಂದು ಕ್ರೋಢೀಕರಿಸಿ ಅವ್ರನ್ನೆಲ್ಲ ಕರಿತಾ ಇರುವಂಥದ್ದು. ಇದೊಂದು ಆ ವೇದಿಕೆನೇ ಒಂದು ಶಕ್ತಿ. ಅವರೆಲ್ಲ ನಮ್ಮ ಮತ್ತು ಪ್ರತ್ಯಕ್ಷ ಪರೋಕ್ಷವಾಗಿ ಈ ಸಮಾಜಕ್ಕೆ ಅವ್ರದ್ದೇ ಆದಂಥ ಕೊಡುಗೆ ಕೊಟ್ಟಿದ್ದಾರೆ ಅದರಲ್ಲಿ ಇರುವಂಥವ್ರು. ಹಾಗಾಗಿ ಅವರು ಗುರುತಿಸಿ ನಾವು ಈ ಕಾರ್ಯಕ್ರಮನ ಮಾಡ್ತಿರುವಂಥದ್ದು. ಆಮಂತ್ರಣ ಪತ್ರ ಬಗ್ಗೆ ಏನು ಯಾವುದೇ ಥರದ ರಾಜಕೀಯ ಇಲ್ಲ. ಇಲ್ಲಿ ಎಲ್ಲರೂ ಒಂದು ಸಾಧನೆ ಮಾಡೋದಂತ ಆಲ್ಮೋಸ್ಟ್ ಕಾಂಗ್ರೆಸ್ನವ್ರು ಭಾಳ ಇಲ್ಲ, ಕಾಂಗ್ರೆಸ್ನವ್ರು ಇಲ್ಲ ಅಂತ ಅನಿಸ್ತದೆ. ಅದಕ್ಕೆ ಎಲ್ಲೋ ಅಜೆಂಡಾ ನಿಮ್ಮದು ಚುನಾವಣೆ ಆ ಥರ ಅಂತಿಲ್ಲ. ನನಗೆ ಯಾರೆಷ್ಟೋ ಆಪ್ತರಿದ್ದಾರೆ, ಪರಿಚಯ ಇದ್ದಾರೆ, ಅವ್ರನ್ನೂ ಕೂಡ ಗುರುತಿಸು. ನನಗೆ ಕಾಂಗ್ರೆಸ್ಸು BJP ಅಂತಕ್ಕಿಂತ ನನಗೆ ಯಾವಾಗ ಆತ್ಮೀಯವಾಗಿ ಮಾತಾಡಿದಂಥವ್ರು ಮತ್ತು ಅವ್ರ ಬಗ್ಗೆ ನಂಗೆ ಪರಿಚಯ ಇರುವಂಥವ್ರನ್ನ ಕೂಡ ಕರೆದು, ಪರಿಚಯ ಇರೋ ಕರೆದ್ರೆ ಯಾಕೆ ಕರಿತೀರಂತಾರೆ. ಹಾಗಾಗಿ ಯಾರ್ಯಾರು ಪರಿಚಯ ಇದ್ದಾರೆ ಅವ್ರನ್ನೆಲ್ಲ ನಾನು ಕಾಂಗ್ರೆಸ್ BJP ನೋಡ್ದೇ ಸಾಮಾಜಿಕವಾಗಿ ಯಾರ್ಯಾರು ಕೆಲಸ ಮಾಡಿದ್ದಾರೆ, ಅವರ ಒಂದು ಕಮ್ಯುನಿಟಿಗೆ ಕೆಲಸ ಮಾಡಿದಂಥವ್ರು, ಕಷ್ಟಪಟ್ಟು ಹಗಲಿರು ದುಡಿಯುವಂಥವ್ರು, ಇದರಲ್ಲಿ ನಾ ಗುರುತಿಸಿ ಕರೆದಿದ್ರಂಥದ್ದು. ಈಗ ಸಂಭ್ರಮೋತ್ಸವ ಅಂದ್ರೆ ಮುಂದಿನ ಚುನಾವಣೆಯ ಏನು ಆ ಥರ ಯಾವುದು ಚುನಾವಣೆ ಏನಿಲ್ಲ, ಟಿಕೆಟ್ ಕೇಳ್ತೀವಿ ನೋಡಿ ಫೈಟ್ ಮಾಡ್ತಾ ಇದ್ರು. ಯಾಕಂದ್ರೆ ಏನೋ ಸಮಾಜ ಸೇವೆ ಮಾಡ್ಬೇಕಾದ್ರೆ ಇವೆಲ್ಲ ಹಿನ್ನೆಲೆ ಇರುತ್ತದೆ ಅಂತ ಏನಿಲ್ಲ. ಇದರಲ್ಲಿ ಅಂತ ನನಗೆ ಒಂದು ಏನೋ ಒಂದು ಕೆಲಸ ಮಾಡಿದ್ರೆ ಒಂದು ತೃಪ್ತಿ ಇದೆ ನನಗೆ. ಇದರಲ್ಲಿ ಅದಕ್ಕೆ ಇದಕ್ಕೇನು ಸಂಬಂಧ ಏನಿಲ್ಲ. ರಾಜಕೀಯನೇ ಬೇರೆ, ಇದು ಸಮಾಜ ಸೇವೆನೇ ಬೇರೆ. ಹಾಗಾಗಿ ಅದಕ್ಕೆ ನಾವು ಕನೆಕ್ಷನ್ ಮಾಡೋದು ಬೇಡ. ಅದು ಜನಗಳ ಬಿಟ್ಟದ ವಿಷಯ. ನಮ್ಮ ಭಾರತೀಯ ಜನತಾ ಪಕ್ಷ ಬಿಡು, ಶರಣ್ ಪಾಟೀಲ್ ಕೊಡಬೇಕು ಬಿಡೋದು ಅವ್ರಿಗೂ ವಿಷಯ ಬಿಟ್ಟು ವಿಚಾರ. ನಾನು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳಲ್ಲ. ನನ್ನ ಕೆಲಸ ನಾನು ನಿರಂತರವಾಗಿ ಪ್ರಾಮಾಣಿಕವಾಗಿ ಗದಗ ಜಿಲ್ಲೆ, ಸುತ್ತಮುತ್ತ ಜಿಲ್ಲೆ ಇರ್ಬೋದು, ಕರ್ನಾಟಕ, ಉತ್ತರ ಕನ್ನಡದ ಬಗ್ಗೆ ನಾನು ಏನು ಹರಿಸ್ಬೇಕು ಅದನ್ನು ಹರಿಸ್ತಾ ಇದ್ದೀನಿ. ಅದು ಅವ್ರಿಗೆ ಬಿಟ್ಟದ ವಿಷಯ. ಗುರುತಿಸೋದು ಅವ್ರ ಕೆಲಸ, ಮಾಡೋ ಕೆಲಸ ನಂದು. ಸಾಧನೆಯನ್ನ ಬಾಯಿಲಿ ಆಗಬಾರ್ದು ಅಂತ ಹೇಳಿ ನಾನು ಆ ಕೆಲಸ ಮುಖಾಂತರ ಸಾಧನೆ ಮಾಡ್ತಾ ಇದ್ದೀನಿ. ಓಕೆ, ಕೊನೆಯದಾಗಿ ಏನು ಹೇಳ್ತೀರಿ? ನನ್ನೆಲ್ಲ ಗದಗಿನ ನನ್ನ ಪ್ರೀತಿಯ ನನ್ನೆಲ್ಲ ಸಮಸ್ತ ಗದಗ ಜನತೆಗೆ ಇರ್ಬೋದು, ಮತ್ತು ನನ್ನ ಉತ್ತರ ಕನ್ನಡ ಭಾಗದ ಮತ್ತು ಅಖಂಡ ಕರ್ನಾಟಕದ ಎಲ್ಲ ಜನತೆಗೆ ನಾನು ಈ ಉಸಿರು ಫೌಂಡೇಶನ್ ಸಂಭ್ರಮೋತ್ಸವ ಕಾರ್ಯಕ್ರಮ ಮಾಡ್ತಿರುವಂಥದ್ದು ಗದಗಿನಲ್ಲಿ. ನಮ್ಮ ಗದಗ ನೆಲದಲ್ಲಿ ಇದೇ ತಿಂಗಳ 23ನೇ ತಾರೀಕು ಸಾಯಂಕಾಲ 5 ಗಂಟೆಗೆ ಸೋಮವಾರದಂದು ಒಂದು ಅದ್ಭುತವಾದ ಏನು ನಮ್ಮ ಆಳ್ವಾಸ್ ನುಡಿಸಿರಿ ವಿರಾಸತ್ ಘಟಕ ಗದಗ ಏನು ಅವ್ರ ಕಾರ್ಯಕ್ರಮವನ್ನು ಆ ವೇದಿಕೆಯಲ್ಲೇ ಮಾಡ್ತಾ ಇರುವಂಥದ್ದು. ಬಹಳ ಒಂದು ವಿಜೃಂಭಣೆ ಇರುತ್ತೆ, ಒಂದು ಸಂಸ್ಕೃತಿ ವೈಭವ ಅಲ್ಲಿ ಇರುತ್ತೆ. ಆ ಪ್ರದರ್ಶನ ತಾವೆಲ್ಲ ಬಂದು ಕಣ್ತುಂಬ ಇದನ್ನು ತಾವೆಲ್ಲ ಉಣುಬಿಡಿಸ್ತಾ ಇದ್ದಾರೆ. ಆ ಪ್ರದರ್ಶನ ತಾವು ಕಣ್ತುಂಬತ್ತು ಮಕ್ಕಳ ಜೊತೆಗೆ ಅವರಿವರು ಯಾವುದೇ ಅವರಿವರನ್ನದೇ ಬಂದು ಈ ಕಾರ್ಯಕ್ರಮವನ್ನು ಅನುಭವಿಸ್ರಿ. ಯಾಕಂದರೆ ಇದು ಬಹಳ ನಮ್ಮ ದೇಶದ ಒಂದು ಕಿರೀಟ ಅಂತ ಹೇಳ್ಬೋದು. ಆ ಕಾರ್ಯಕ್ರಮ ನಮ್ಮ ಮೋಹನ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಅವರು ನಿಮ್ಮನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಶಿಕ್ಷಣ ಬಗ್ಗೆ, ಮಕ್ಕಳ ಬಗ್ಗೆ, ಕಲೆಯ ಬಗ್ಗೆ ಮಾತನಾಡಲಿದ್ದಾರೆ. ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿ ಕೂಡ ಈ ಸಮಾರಂಭಕ್ಕೆ ಬರ್ತಾ ಇದ್ದಾರೆ. ಇಂಥ ಕಾರ್ಯಕ್ರಮ ತಾವೆಲ್ಲ ಬರಬೇಕು. ಕಾರ್ಯಕ್ರಮ ಬಂದು ಯಶಸ್ವಿ ಮಾಡಬೇಕು. ಇಲ್ಲಿ ಅಷ್ಟಿಷ್ಟು ಜನ ಎಲ್ಲ ಥರ ವ್ಯವಸ್ಥೆ ಇದೆ. ನಿಮಗೆ ಕಾರ್ ಬಿಡಲಿಕ್ಕೆ, ಕಾರ್ ಪಾರ್ಕಿಂಗ್ ಹಿಡ್ಕೊಂಡು ಎಲ್ಲ ಥರ ಸೆಕ್ಯೂರಿಟಿ ವ್ಯವಸ್ಥೆ ಕೂಡ ನಾವು ಪ್ರಯತ್ನ ಪಟ್ಟಿದ್ದೀವಿ. ಪ್ರಚಾರ ಕೂಡ ಪ್ರತಿಯೊಂದು ಆಟೋದ ಮುಖಾಂತರ, ಪಂಪ್ಲೆಟ್ ಮುಖಾಂತರ, ಪೇಪರ್ ಮುಖಾಂತರ, ಮೀಡಿಯಾ ಮುಖಾಂತರ ನನ್ನೆಲ್ಲ ಪತ್ರಕರ್ತ ಬಂಧುಗಳು ಕೂಡ ಇದಕ್ಕೆ ನನಗೆ ಕೈ ಜೋಡಿಸಿದ್ದಾರೆ ಪ್ರಚಾರ ಮಾಡಲಿಕ್ಕೆ. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದ ಸಲ್ಲಿಸ್ತೀನಿ. ಅದು ನಮ್ಮೆಲ್ಲ ಗುರಿ ಹಿರಿಯರು ಕೂಡ ನಮ್ಮ ಉಸಿರು ಫೌಂಡೇಶನ್ ಕೈ ಜೋಡಿಸಿ ಈ ಕಾರ್ಯಕ್ರಮ ಯಶಸ್ವಿ ಬಿಡಬೇಕಂತ ಹಗಲಿರುಳು ಪ್ರಯತ್ನ ಪಡ್ತಾ ಇರುವಂಥದ್ದು. ಇನ್ನೇನು ನಾಡ್ದೆ ಈ ಕಾರ್ಯಕ್ರಮ 23ನೇ ತಾರೀಕು. ತಾವೆಲ್ಲರಿಗೂ ಈ ಕಾರ್ಯಕ್ರಮ ಎಂಥ ಕಾರ್ಯಕ್ರಮ ಬಿಟ್ಟು ಸಾಯಂಕಾಲ ನೀವು 5 ಗಂಟೆಗೆ ಮಕ್ಕಳು ಕರ್ಕೊಂಡು ಈ ಕಾರ್ಯಕ್ರಮ ಹಾಜರಾಗಬೇಕಂತೇಳಿ ಈ ಮೂಲಕ ತಮ್ಮನ್ನು ನಾನು ಮನವಿ ಮಾಡ್ಕೊಳ್ತಿದ್ದೀನಿ. ಬೆಸ್, ಇದುವರೆಗೆ ಏನು ಉಸಿರು ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರು ನಮ್ಮ ಶರಣ್ ಪಾಟೀಲ್ರು ಭಾಳಷ್ಟು ಅದ್ಭುತವಾದಂಥ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಅವ್ರ ಮಾತಿನಲ್ಲಿ ಗೊತ್ತಾಗುತ್ತೆ, ಬಡವನಾಗಿ ಹುಟ್ಟೋದು ತಪ್ಪಲ್ಲ, ಸಾಧನೆ ಮಾಡದೇ ಸಾಯೋದು ತಪ್ಪು ಅಂತ. ಹಾಗೆ ಏನಾದರೂ ಒಂದು ಸಾಧನೆ ಮಾಡಬೇಕು ನಾವು. ಆ ವಿಚಾರದಲ್ಲಿ ಉಸಿರು ಫೌಂಡೇಶನ್ ಮಾಡಿದೆ 2016ರಲ್ಲಿ. ಇವತ್ತು ದಶಮಾನೋತ್ಸವದ ಹತ್ತಿರ ಬಂದಿದೆ. ಸೊ ಈ ಸಂದರ್ಭದಲ್ಲಿ ಜನರಿಗೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಕೊಡಬೇಕು. ಕಲೆ, ಸಾಹಿತ್ಯ, ಸಂಗೀತ, ಸಾಂಸ್ಕೃತಿಕ ವ್ಯವಸ್ಥೆ, ಆಮೇಲೆ ಎಲ್ಲಕ್ಕಿಂತ ಮುಖ್ಯ ನಮ್ಮ ದೇಶೀಯ ಆಟಗಳು ಏನು ಇವಿದಾವು ಅವುಗಳನ್ನು ಕೂಡ, ಅದು ಮಲ್ಲಕಂಬ ಇರ್ಬೋದು, ರೋಪ್ ಕಸರತ್ತು ಇರ್ಬೋದು, ಸೃಜನಾತ್ಮಕ ನೃತ್ಯ ಇರ್ಬೋದು, ಕಥಕ್ ನೃತ್ಯ ಇರ್ಬೋದು, ಯಕ್ಷಗಾನ ಇರ್ಬೋದು, ಆಮೇಲೆ ಸಿಂಹ ನೃತ್ಯ ಇರ್ಬೋದು. ಇವೆಲ್ಲ ಶ್ರೀರಾಮ ಪಟ್ಟಾಭಿಷೇಕದ ಯಕ್ಷಗಾನ ನಡೀತಿದೆ. ಭಾಳ ಅದ್ಭುತ ಯಕ್ಷಗಾನ ಅಂದರೆ ಸೌತ್ ಕೇಂದ್ರದ್ದು. ಅವೆಲ್ಲ ಕಲಾತ್ಮಕ ಯೋಗ, ಶಾಸ್ತ್ರೀಯ ನೃತ್ಯ, ಅಷ್ಟಲಕ್ಷ್ಮಿ ನೃತ್ಯ, ಆಂಧ್ರ ಜನಪದ ಬಂಜಾರ ನೃತ್ಯ, ಇವೆಲ್ಲ ಕಾರ್ಯಕ್ರಮಗಳ ಒಂದು ಸಮ್ಮಿಲನ. ಅದು ಅಲ್ಲಿ ಸಾಂಸ್ಕೃತಿಕ ಸಮ್ಮಿಲನ ಇದು. ಸೊ ಇದನ್ನು ನೀವು ಕಣ್ತುಂಬ ನೋಡಬೇಕು, ತಿಳ್ಕೊಳ್ಬೇಕು, ಅದನ್ನು ನಾವು ಗೌರವಿಸಬೇಕು. ಅದು ಕೆಲಸಗಳು ದಿನನಿತ್ಯ ಇದ್ದೇ ಇರ್ತವೆ. ಆದರೆ ಇಂಥ ಕಾರ್ಯಕ್ರಮಗಳಲ್ಲಿ ನೋಡಿರಿ, ನಿಮಗಾಗಿ ನಿಮಗೋಸ್ಕರ ಆಯೋಜನೆ ಮಾಡಿರ್ತಾರೆ.
ಏನೋ ನಮ್ಮ ಜನರಿಗೆ ನಮ್ಮದೇ ಆದಂಥ ಕೊಡುಗೆಯನ್ನು ಕೊಡಬೇಕು. ಆ ಭಾಗದಿಂದ 500 ವಿದ್ಯಾರ್ಥಿ ಕಲಾವಿದರನ್ನು ಕರ್ಕೊಂಡು ಬಂದು ಆಳ್ವಾಸ್ ಸಾಂಸ್ಕೃತಿಕ ವೈಭವನೇ ಅದು. ನೀವು ಯಾವ ಉತ್ಸವಗಳಲ್ಲಿ ಸಿಗೋದಿಲ್ಲ ಅಂಥ ವೈಭವ ಇಲ್ಲಿ ಸಿಗ್ತಾ ಇದೆ. ಎಲ್ಲಿ ಉಸಿರು ಫೌಂಡೇಶನ್ ದಶಮಾನೋತ್ಸವ ಸಂಭ್ರಮೋತ್ಸವದಲ್ಲಿ. ಸೊ ಇದು ಆ ರಾಜಕೀಯ, ಆ ಪಕ್ಷ, ಈ ಪಕ್ಷ ಅಲ್ಲ, ಇದು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಈ ಕಾರ್ಯಕ್ರಮ ನಡೀತಾ ಇದೆ. ನೀವು ಬರಬೇಕು, ನಿಮ್ಮ ಮಕ್ಕಳಿಗೆ ತೋರಿಸ್ಬೇಕು. ಅದು ಬಹಳ ಅದ್ಭುತ. ಕಲಾತ್ಮಕ ಜೀವನ ಬೇಕು, ಮನುಷ್ಯನಿಗೆ ಮನರಂಜನೆ ಇರಬೇಕು, ಬದುಕು ಬದಲಾವಣೆ ಆಗಬೇಕು. ಈ ಉದ್ದೇಶವನ್ನು ಇಟ್ಕೊಂಡು ಇವತ್ತು ಏನು ಉಸಿರು ಫೌಂಡೇಶನ್ದ ಶರಣ್ ಪಾಟೀಲ್ರು ಸಾರಥ್ಯದಲ್ಲಿ ನಡೀತಾ ಇದೆ ಸಂಭ್ರಮೋತ್ಸವ ಮತ್ತು ಆಳ್ವಾಸ್ ಸಾಂಸ್ಕೃತಿಕ ವೈಭವ. ಇದಕ್ಕೆಲ್ಲ ತಾವು ಭಾಗವಹಿಸಿ ಯಶಸ್ವಿ ಮಾಡಬೇಕು ಅನ್ನುವಂಥ ಅತ್ಯಂತ ಹೃದಯಪೂರ್ವಕವಾದಂಥ ಮನವಿಯನ್ನು ಮಾಡಿಕೊಂಡಿದ್ದಾರೆ. ನಮ್ಮ ಸ್ಟುಡಿಯೋಗೆ ಬಂದು ಇವತ್ತು ತಮ್ಮ ಎಲ್ಲ ವಿಚಾರಗಳನ್ನು ಹಂಚಿಕೊಂಡಂಥ ಶರಣ್ ಪಾಟೀಲ್ರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆ ಸರ್. ತಮಗೂ ಕೂಡ ಧನ್ಯವಾದ ಸರ್. ತಮಗೂ ಒಳ್ಳೆಯದಾಗಲಿ. ಆಸ್ಕ್ ನ್ಯೂಸ್, ಇದು ಎಲ್ಲರಂತಲ್ಲ.